ಇದುವರೆಗೆ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಹೊಸ ಚೈತನ್ಯವನ್ನು ತುಂಬಿದಂತಹ ಶ್ರೀಯುತ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಧನ್ಯವಾದಗಳು. ಇದೀಗ ಅತ್ಯಂತ ಉತ್ಸಾಹಿ ಯುವಕರು, ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರು ಆದಂತಹ ಶ್ರೀಯುತ ಶ್ರೇಯಸ್ ಪಟೇಲ್ ಇವರು ತಮ್ಮನ್ನೆಲ್ಲ ಉದ್ದೇಶಿಸಿ ಇದೀಗ ಮಾತನಾಡಬೇಕಾಗಿ ಅವರಲ್ಲಿ ಪ್ರಾರ್ಥನೆ. ಎಲ್ಲರಿಗೂ ನಮಸ್ಕರಿಸುತ್ತಾ ನಮ್ಮ ಹಾಸನ ಜಿಲ್ಲೆಯ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ವಿವಿಧ ಇಲಾಖೆಗಳ ಕಾಮಗಾರಿಯ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿಂತಹ ಬಡವರ ಬಂಧು ಅನ್ನರಾಮಯ್ಯ ಅಂತಾನೆ ಹೆಸರುವಾಸಿಯಾದಂತಹ ಜನಪ್ರಿಯ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಸಾಹೇಬ್ರವರೇ, ಕನಕಪುರ ಬಂಡೆ ಅಂತಾನೆ ಹೆಸರುವಾಸಿಯಾಗಿರುವಂತಹ ಟ್ರಬಲ್ ಶೂಟರ್ ಆಗಿರುವಂತಹ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬ್ರವರೇ, ಜನಪ್ರಿಯ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ನೆಚ್ಚಿನ ಮಂತ್ರಿಗಳಾದಂತಹ ಕೆ ಎನ್ ರಾಜಣ್ಣ ಸರ್ ಅವರೇ, ಬಡವರ ಬಂಧು ಕೊಡುಗೈ ದಾನಿಯಾದಂತಹ ವಕ್ಫ್ ಮತ್ತು ವಸತಿ ಖಾತೆಯ ಸಚಿವರಾದಂತಹ ಜಮೀರ್ ಸರ್ ಅವರೇ, ಹಾಗೂ ನಿಮ್ಮೆಲ್ಲರ ನಾಯಕರು, ಅರಸೀಕೆರೆಯ ಹೆಮ್ಮೆ, ಅರಸೀಕೆರೆಯ ಸರದಾರರು ಆದಂತಹ ಕೆ ಎಂ ಶಿವಲಿಂಗಣ್ಣ ಅವರೇ, ವೇದಿಕೆ ಮೇಲಿರುವಂತಹ ರೀಜನಲ್ ಕಮಿಷನರ್ ಅಂತಹ ಆರ್ ಸಿ ಸರ್ ಅಂತಹ ರಮೇಶ್ ಸರ್ ಅವರೇ, ಜಿಲ್ಲಾಧಿಕಾರಿಗಳಂತಹ ಲತಾ ಕುಮಾರಿ ಮೇಡಮ್ ಅವರೇ, ಸಿಒ ಮೇಡಮ್ ಆದಂತಹ ಪೂರ್ಣಿಮಾ ಮೇಡಮ್ ಅವರೇ, ಹಾಗೂ ಎಸ್ ಪಿ ಅವರಾದಂತಹ ಸುಜಿತಾ ಮೇಡಮ್ ಅವರೇ, ಪುರಸಭೆ ನಗರಸಭೆಯ ಅಧ್ಯಕ್ಷರಂತಹ ಸಮೀವುಲ್ಲಾಣ ಅವರೇ, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಂತಹ ಲೀಲಾ ಧರ್ಮಶೇಖರಣ್ಣ ಅವರೇ, ಹಾಗೂ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಂತಹ ಅರುಣಣ್ಣ ಅವರೇ, ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ, ವೇದಿಕೆ ಮುಂಭಾಗದಂತಹ ನಮ್ಮ ನೆಚ್ಚಿನ ಅರಸೀಕೆರೆ ಕ್ಷೇತ್ರದ ಮತದಾರ ಪ್ರಭುವರಿಗೆ, ಸಾರ್ವಜನಿಕರಿಗೆ, ತಾಯಂದಿರಿಗೆ, ಸೋದರರಿಗೆ, ನೆಚ್ಚಿನ ಯುವಕ ಮಿತ್ರರಿಗೆ ಎಲ್ರಿಗೂ ಕೈ ಮುಗಿದು ನಮಸ್ಕರಿಸುತ್ತಾ, ಇವತ್ತೊಂದು ಇತಿಹಾಸ ಪುಟ ಸೇರುವಂತಹ ಕಾರ್ಯಕ್ರಮ ನಮ್ಮ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಿವಲಿಂಗಣ್ಣ ಅವರ ಅಧ್ಯಕ್ಷತೆಯಲ್ಲಿ ಇವತ್ತೊಂದು ಸುಮಾರು 50,000ಕ್ಕೂ ಹೆಚ್ಚು ಜನ ಸೇರಿ ಇವತ್ತು ಅದ್ದೂರಿಯಾದಂತಹ ಕಾರ್ಯಕ್ರಮವನ್ನು ನಾವು ಇವತ್ತು ನೆರವೇರಿಸ್ತಾ ಇದ್ದೀವಿ. ಇದರಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಘನ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಯಶಸ್ವಿ ಯೋಜನೆ ಆದಂತಹ 5 ಗ್ಯಾರಂಟಿಗಳನ್ನ ಸುಮಾರು 52,000 ಕೋಟಿಯನ್ನ ವೆಚ್ಚ ಮಾಡಿ ಬಡವರಿಗೆ, ದೀನದಲಿತರಿಗೆ, ಹಿಂದುಳಿದ ಜನಸಾಮಾನ್ಯರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೆಮ್ಮೆಯ ಸರ್ಕಾರ ಯಾವುದು ಅಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಹೆಮ್ಮೆಯಿಂದ ಹೇಳುವಂತ ಕೆಲಸವನ್ನ ಮಾಡಬೇಕು. ಯಾಕಂತ ಹೇಳಿದ್ರೆ ನೀರು ಕೊಟ್ಟವ್ರನ್ನ, ಅನ್ನ ಕೊಟ್ಟವ್ರನ್ನ ಮರಿಬಾಡು ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಜೊತೆಗೆ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ಜಿಲ್ಲೆಗೆ ಹೋಲಿಸ್ಕೊಂಡ್ರೆ ಅತ್ಯಂತ ಅಭಿವೃದ್ಧಿ ಕಲಿಸುವಂತಹ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಅದು ನಿಮ್ಮ ಅರಸೀಕೆರೆ ಕ್ಷೇತ್ರ ಅಂತ ಹೆಮ್ಮೆಯಿಂದ ಒಬ್ಬ ಸಂಸದನಾಗಿ ಹೇಳಕ್ಕೆ ನನಗೆ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಅರಸೀಕೆರೆ ಪ್ರವಾಸ ಕ್ಷೇತ್ರದಲ್ಲಿ ಪ್ರತಿ ಗಲ್ಲಿಗೆ ಕಾಂಕ್ರೀಟ್ ರಸ್ತೆ ಆಗಿರ್ಬೋದು, ನೀರಾವರಿ ವ್ಯವಸ್ಥೆ ಆಗಿರ್ಬೋದು, ಇದನ್ನೆಲ್ಲ ಮಾಡಿರುವಂತದ್ದು ಯಾರು? ನಿಮ್ಮ ಶಿವಲಿಂಗೇಗೌಡರು. ಇದಕ್ಕೆಲ್ಲ ಒಂದು ದಂಡಿ ಇವತ್ತು ಸುಮಾರು 500 ಕೋಟಿಗೂ ಹೆಚ್ಚು ಕಾಮಗಾರಿಗಳನ್ನ ತರುವಂತ ಕೆಲಸವನ್ನ ಮಾಡಿದ್ದಾರೆ. ಹಿಂದೆ ಮುಂದೆ ಎಂದೆಂದೂ ಅವರು ಶಾಸಕರಾಗಿ ಶಾಸಕರಾಗಿ ಅಂತ ನಿಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆಯನ್ನ ವೇದಿಕೆ ಮುಖಾಂತರ ಮಾಡ್ತೀನಿ. ಜೊತೆಗೆ ಘನ ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮುಂದಿನ ದಿನಗಳಲ್ಲಿ ರಾಜ್ಯ ಸಚಿವ ಸಂಪುಟದ ಎಕ್ಸ್ಪ್ಯಾನ್ಷನ್ ಆದಲ್ಲಿ ನಮ್ಮ ಜಿಲ್ಲೆಗೆ ದಯಮಾಡಿ ಅವಕಾಶ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಕೈ ಮುಗಿದು ನಾನು ಮನವಿಯನ್ನ ಮಾಡ್ತಾ, ಇವತ್ತು ನಮಗೆಲ್ಲ ಒಂದೇ ಅಜೆಂಡಾ ಯಾವ್ದಂತ ಹೇಳಿದ್ರೆ ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಇವತ್ತು ಗ್ಯಾರಂಟಿಯನ್ನ ಇಡೀ ದೇಶ ಕರ್ನಾಟಕದ ಮಾದರಿಯನ್ನ ತಗೊಂಡು ಬಿಜೆಪಿಯವರು ಬೇರೆ ಬೇರೆ ರಾಜ್ಯದಲ್ಲಿ ಗ್ಯಾರಂಟಿಯನ್ನ ಪ್ರಯೋಗ ಮಾಡ್ಲಿಕ್ಕೆ ನೋಡಿದ್ದಾರೆ. ಆದ್ರೆ ಗ್ಯಾರಂಟಿಯ ಮಾತುಕತೆ ಅಂತ ಹೇಳಿದ್ರೆ ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಹೆಮ್ಮೆಯಿಂದ ಹೇಳುವಂತಹ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಇವತ್ತು ಕಾರ್ಯಕ್ರಮದಲ್ಲಿ ಇನ್ನೂ ಘನ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾತಾಡ್ಲಿಕ್ಕಿದ್ದಾರೆ, ಮುಖ್ಯ ಅತಿಥಿಗಳು ಮಾತಾಡ್ಲಿಕ್ಕಿದ್ದಾರೆ. ಹಾಗಾಗಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ, ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ನಮಸ್ಕರಿಸುತ್ತಾ 2 ಮಾತನ್ನ ಮುಗಿಸಿದ್ದೀನಿ. ಎಲ್ರಿಗೂ ನಮಸ್ಕಾರ. ಇದುವರೆಗೆ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂತಹ ಮಾನ್ಯ ಸಂಸದರಾದ ಶ್ರೀಯುತ ಶ್ರೇಯಸ್ ಪಟೇಲ್ ಇವರಿಗೆ ಧನ್ಯವಾದಗಳು. ಬಂಧುಗಳೇ, ಜನ ಜಾನುವಾರುಗಳು ಕುಡಿಯಲು ನೀರಿಲ್ಲದೆ ಪರಿತಪಿಸುತ್ತಿದ್ದ ಕಾಲದಲ್ಲಿ ಸದನದಲ್ಲಿ ತಮ್ಮ ವಾಗ್ಝರಿಯ ಮೂಲಕವೇ ಸರ್ಕಾರದ ಗಮನ ಸೆಳೆದು ಅರಸೀಕೆರೆ ತಾಲೂಕಿಗೆ
ಹೇಮಾವತಿ ನೀರು ತಂದು ನೀರಿನ ಬವಣೆ ನೀಗಿಸಿದ ಆಧುನಿಕ ಭಗೀರಥರೆಂದೇ ಖ್ಯಾತನಾಮರಾಗಿರುವ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡುವಲ್ಲಿ ಅಹರ್ನಿಶಿ ಶ್ರಮಿಸುತ್ತಿರುವ ಕ್ರಿಯಾಶೀಲರು, ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಗೃಹ ಮಂಡಳಿಯ ಅಧ್ಯಕ್ಷರೂ ಆದ ಸನ್ಮಾನ್ಯ ಶ್ರೀಯುತ ಶಿವಲಿಂಗೇಗೌಡರು ಇದೀಗ ಆಶಯ ನುಡಿಯನ್ನ ನಿಮ್ಮೆಲ್ಲರನ್ನ ಕುರಿತು ನುಡಿಬೇಕಾಗಿ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಕ್ಷೇತ್ರದ ನನ್ನ ಆತ್ಮೀಯ ಬಂಧುಗಳೇ, ಇವತ್ತು ನಾವು ಸಂಭ್ರಮದಿಂದ ಇಷ್ಟೊಂದು ಜನ ಸೇರಿ ಏನು ಆಚರಣೆ ಮಾಡ್ತಾ ಇದ್ದೀವಿ, ಅದಕ್ಕೆ ಭಾರತ ದೇಶದಲ್ಲಿ ಒಂದು ಇತಿಹಾಸ ಇದೆ. 1999 ಜುಲೈ 26ನೇ ತಾರೀಕು ಈ ಭಾರತ ದೇಶ ಕಾರ್ಗಿಲ್ ಯುದ್ಧವನ್ನು ಗೆದ್ದಿರ್ತಕ್ಕಂಥ ದಿನಾಂಕ. ಇವತ್ತು ವಿಜಯೋತ್ಸವವನ್ನು ಆಚರಣೆ ಮಾಡಿದಂಥ ದಿನಾಂಕ. ಇವತ್ತು ನಾವು ಆ ಸಂಭ್ರಮವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ತಾವು ಅರ್ಥ ಮಾಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ಒಂದು ಸಮಾರಂಭದಲ್ಲಿ ನೀವೆಲ್ಲ ಅಭೂತಪೂರ್ವವಾಗಿ ಸೇರಿದ್ದೀರಿ. ನಿಮಗೆಲ್ಲ ನಾನು ಚಿರಋಣಿಯಾಗಿದ್ದೇನೆ. ಈ ಸಮಾರಂಭದಲ್ಲಿ ಈ ರಾಜ್ಯ ಕಂಡ ಘನತೆ ಹೊತ್ತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಣ್ಣಾಜಿ ಅವರೇ, ಮತ್ತೋರ್ವ ಉಪಮುಖ್ಯಮಂತ್ರಿಗಳಾದಂಥ ಈ ರಾಜ್ಯದ ನಮ್ಮ ಪಕ್ಷದ ಅಧ್ಯಕ್ಷರು ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವರೇ,